घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440465353777765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में लेबोरेटरी और कोविड-19 अस्पताल। आरोग्य मंत्री श्री रामलू। मेडिकल इमरजेंसी कोविड-19 की दहशत। लॉकडाउन के बाद पहली बार बीजापुर पहुंचे आरोग्य मंत्री ने कर्नाटक में अब तक 105 कोरोना पॉजिटिव, 9 को आराम, 3 की मौत। 3443 ब्लड सैंपल जांच के लिए भेजे गए थे, जिनमें 325 की नेगेटिव रिपोर्ट आई है। 133 लोगों की रिपोर्ट आनी बाकी है। 226 लोगों को आइसोलेशन में रखा गया है। बीजापुर जिला पहुंचकर जनप्रतिनिधियों और सरकारी अधिकारियों से चर्चा के बाद बीजापुर में कोरोना वायरस की टेस्टिंग के लिए लेबोरेटरी की शुरुआत और एक ही पॉजिटिव मामला सामने आए तो फौरन उसी दिन से बीजापुर के सरकारी अस्पताल को कोविड-19 अस्पताल घोषित किए जाने की बात बताई आरोग्य मंत्री ने। राज्य भर में अपने दौरे में आरोग्य मंत्री ने बताया कि इस बीमारी से लड़ने आत्मविश्वास पैदा करने का काम कर रहा हूं। सरकार और हम तुम्हारे साथ हैं। तुम्हारी सुरक्षा हमारी जिम्मेदारी है। जनता से निवेदन किया कि आप सिर्फ एक काम करें कि लॉकडाउन होने तक घर से बाहर ना निकले। दानियों से अपील की कि ऐसे नाजुक वक्त में आप अपना दान सीएम फंड में करें। ಜಮಾತಿ ಮಸೀದಲ್ಲಿ ಮಾರ್ಚ್ 10ರಂದು ನಡೆದಂಥ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಕರ್ನಾಟಕದಿಂದ ಸುಮಾರಾಗಿ 342 ಜನರು ಅದರಲ್ಲಿ ಭಾಗವಹಿಸಿದ್ರು ಅನ್ನೋಂಥದ್ದು ಮಾಹಿತಿ ಬಂದ ನಂತರ ಆಲ್ರೆಡಿ 200 ಜನರು ನಮ್ಮ ಸಂಪರ್ಕಕ್ಕೆ ಇಲಾಖೆ ಸಂಪರ್ಕಿಗೆ ಬಂದಿದ್ದಾರೆ. ಅದರಲ್ಲಿ 200 ಜನರನ್ನ ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರು ಸಸ್ಪೆಕ್ಟೆಡ್ 12-13 ಜನರನ್ನ ಕೋವಿಡ್-19ಗೆ ಪರೀಕ್ಷೆಗೆ ಕಳಿಸಲಾಗಿತ್ತು. ಅದೆಲ್ಲ ಕೂಡ ನೆಗೆಟಿವ್ ಕೂಡ ಬಂದಿದೆ. ಅದು ಉಳಿದವರು ಎಲ್ಲರೂ ಕೂಡ ಸಂಪರ್ಕಿಸೋಕ್ಕೆ ಸಲುವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಕಾಲ್ ಟ್ರೇಸ್ ಮಾಡ್ತಾಯಿದ್ವಿ, ಜೊತೆಯಲ್ಲಿ ಸರ್ವಿಲೆನ್ಸ್ ಕೆಲಸ ಮಾಡ್ತಾಯಿದ್ದಾವ. ಅದು ಸರ್ವಿಲೆನ್ಸು ಮತ್ತು ಕಾಲ್ ಟ್ರೇಸ್ ಮೂಲಕ ಭಾಳಷ್ಟು ಜನರು ಅವರು ಕಾಂಟ್ಯಾಕ್ಟು ಮತ್ತು ಎಲ್ಲೆಲ್ಲಿ ಸಂಪರ್ಕ ಹೊಂದಿದ್ರು, ಜೊತೆಲಿ ಅವರು ಎಲ್ಲೆಲ್ಲಿ ಅವರು ಒಡನಾಡ ಮಾಡಿದಾರ, ಎಲ್ಲೆಲ್ಲಿ ಹೋಗಿದಾರ, ಬಂದಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಆಲ್ರೆಡಿ ನಮ್ಮ ಕೆಲಸ ಪ್ರಾರಂಭ ಕೂಡ ಮಾಡಿದ್ದೀವಿ. ಅದರಲ್ಲಿ ಸುಮಾರಾಗಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಸುಮಾರಾಗಿ 62 ಜನರು ನಮ್ಮ ರಾಜ್ಯಕ್ಕೆ ಬಂದಿದ್ದರು ಅನ್ನೋಂಥ ಮಾಹಿತಿ ಸಿಕ್ಕಿದ ನಂತರ ಅದರಲ್ಲಿ 12 ಮಂದಿನ ಟ್ರೇಸ್ ಔಟ್ ಮಾಡಿದ್ದೀವಿ. 12 ಜನರನ್ನ ಆಲ್ರೆಡಿ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಇನ್ನು ಉಳಿದವ್ರು ಎಲ್ಲರೂ ಕೂಡ ಶೋಧನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗನೆ ಗೃಹ ಇಲಾಖೆ ಜೊತೆಯಲ್ಲಿ ಏನದು ಶೋಧನೆ ಮಾಡೋಂಥ ಕಾರ್ಯಕ್ರಮ ಏನು ಮುಂದುವರೆದಿದ್ದೇನೋ ಅದು ಬಂದ ನಂತರ ಮಾಹಿತಿಯನ್ನು ಕೊಡೋಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬೆಳಿಗ್ಗೆ ಬಾಗಲಕೋಟೆ ಜಿಲ್ಲೆ ಮುಗಿಸ್ಕೊಂಡು ಮತ್ತು ಈಗ ಬಿಜಾಪುರ ಜಿಲ್ಲೆಯಲ್ಲಿ ಈ ಕೋವಿಡ್-19 ವಿಚಾರದಲ್ಲಿ ನಮ್ಮ ಹಿರಿಯರಾದಂಥ ಬಸವನಗೌಡ ಪಾಟೀಲರು, ನಮ್ಮ ಶಾಸಕರಾದಂಥ ಹಿರಿಯರಾದಂಥ ಶಹಾಪುರರು, ನಮ್ಮ ಶಾಸಕರಾದಂಥ ಸೋಮನಗೌಡರು, ಜಿಲ್ಲಾ ಅಧಿಕಾರಿಗಳು ಮತ್ತು ಇತರ ಶಾಸಕರು ಎಲ್ಲರ ಜೊತೆಯಲ್ಲಿ ಕೂಡ ಸುದೀರ್ಘವಾಗಿ ನಾವು ಸಮಾಲೋಚನೆಯನ್ನು ಮಾಡಿದ್ವಿ. ಈ ಸಮಾಲೋಚನೆ ಮಾಡಿದಂಥ ಟೈಮಲ್ಲಿ ಸುಮಾರಾಗಿ ವಿದೇಶಗಳಿಂದ 337 ಜನರು ಬಿಜಾಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದರಲ್ಲಿ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಕೆಲವು ಮಂದಿ 12 ದಿನಗಳು ಮುಗಿದಿದೆ. ಕೆಲವು ಜನರು 28 ದಿನಗಳು ಕೂಡ ಮುಗಿದಿರೋ ಕಾರಣ ಅವರು ಸಂಪೂರ್ಣವಾಗಿ ಕ್ವಾರಂಟೈನ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀವಿ. ಏನು ಇವತ್ತು ದಿಲ್ಲಿಯಲ್ಲಿ ಜಮಾತಿ ಮಸೀದಲ್ಲಿ ನಡೆದಂಥ ಧಾರ್ಮಿಕ ಸಭೆಯಲ್ಲಿ
ಅಲ್ಲಿನಿಂದ ನಮ್ಮ ಬಿಜಾಪುರಿಗೆ 5 ಮಂದಿ ಮಹಿಳೆಯರು 5 ಮಂದಿ ಪುರುಷರು ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ ಅನ್ನೋಂಥದ್ದು ಸುದ್ದಿ ತಿಳಿದ ತಕ್ಷಣವೇ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಕೂಡ ಅವ್ರನ್ನ ಶಾಂಪಲ್ಸನ್ನು ಕಲೆಕ್ಷನ್ ಮಾಡಿ ಪರೀಕ್ಷೆ ಕೂಡ ಕಳಿಸಲಾಗಿದೆ. ಇಲ್ಲಿ ತನಕ ಕೂಡ ನಮಗೆ ಆ ರಿಪೋರ್ಟ್ಸ್ ಬಂದಿಲ್ಲ. ರಿಪೋರ್ಟ್ಸ್ ಬಂದ ನಂತರ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತೀವಿ. ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು ಈ ಪಟ್ಟಣದಲ್ಲಿ ಸುಮಾರಾಗಿ 30,000 ಜನರನ್ನ ಆ 30,000 ಜನರನ್ನ ಹೋಮ್ ಕ್ವಾರಂಟೈನ್ ಮಾಡೋಂಥ ಕೆಲಸ ಕೂಡ ಆಲ್ರೆಡಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಆ ಕೆಲಸ ಕೂಡ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿ ಅದೆಲ್ಲ ಕೂಡ ಪ್ರಿಕಾಷನರಿ ಮೆಜರ್ಸನ್ನು ಕೂಡ ತಗೊಳ್ಳೋಂಥ ಕೆಲಸ ಮಾಡ್ತಾಯಿದೆ. ಇಡೀ ರಾಜ್ಯದಲ್ಲಿ ಸುಮಾರು ಇಲ್ಲಿ ತನಕ 105 ಜನರು ಇವತ್ತು ಪಾಸಿಟಿವ್ ಕೇಸ್ಗಳು ಪ್ರಕರಣಗಳು ದಾಖಲೆ ಆಗಿದೆ. 105 ಕೇಸ್ಗಳು. ಅದರಲ್ಲಿ ಸುಮಾರಿಗೆ 9 ಜನರು ಗುಣಮುಖರಾಗಿದ್ದಾರೆ. ಅದರಲ್ಲಿ 3 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಸಸ್ಪೆಕ್ಟೆಡ್ ಅಂತೇಳಿ ಸುಮಾರಾಗಿ ಶಾಂಪಲ್ಸ್ ಕಲೆಕ್ಷನ್ ಮಾಡಿರೋದು 3,243 ಜನರನ್ನ ಶಾಂಪಲ್ಸ್ ಕಲೆಕ್ಷನ್ ಮಾಡಿದ್ವಿ. ಅದರಲ್ಲಿ ಸುಮಾರಾಗಿ 3,025 ನೆಗೆಟಿವ್ ಬಂದಿದ್ದಾವೆ. ಇನ್ನು 133 ಇನ್ನು ರಿಪೋರ್ಟ್ ಬರಬೇಕಾಗಿದೆ. ರಿಪೋರ್ಟ್ಗೋಸ್ಕರವಾಗಿ ಕಾಯ್ತಾ ಇದ್ದೀವಿ. ಸುಮಾರಾಗಿ 14 ದಿನಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ದಾಗ ಇಟ್ಟಂಥ ಜನರು 33,000 ಜನರು. 28 ದಿನಗಳಾದಂಥವ್ರು, ಅದೇ ರೀತಿ 14 ದಿನಗಳಾದಂಥವ್ರು, ಇವತ್ತು 14 ದಿನಗಳಾದಂಥವ್ರು 33,000 ಜನರು. 28 ದಿನಗಳಾದಂಥವ್ರು ಅಬ್ಸರ್ವೇಷನ್ದಲ್ಲಿ 2,500 ಜನರು. ಐಸೋಲೇಟೆಡ್ ಬೆಡ್ಡಲ್ಲಿ ಇವತ್ತು 226 ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ವೆಂಟಿಲೇಟರ್ಗೆ ಸಂಬಂಧಪಟ್ಟಿರುವಂಥ ವಿಚಾರವನ್ನು ಕೂಡ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಜೊತೆ ನಮ್ಮೆಲ್ಲ ಹಿರಿಯರ ಸಲಹೆಗಳು ಕೊಟ್ಟಿದ್ದಾರೆ. ನಮ್ಮಲ್ಲಿದ್ದಂಥ ವೆಂಟಿಲೇಟರ್ಗಳು ಸುಮಾರಾಗಿ 40 ವೆಂಟಿಲೇಟರ್ಗಳು ಇದ್ದಾವೆ. ಪ್ರೈವೇಟಲ್ಲಿ ಹಿಡ್ಕೊಂಡು 40 ವೆಂಟಿಲೇಟರ್ ಇದ್ದಾವೆ. ಇನ್ನು ಸರ್ಕಾರದಿಂದ ಕೂಡ ಕೆಲವು ವೆಂಟಿಲೇಟರ್ ಕೊಡಬೇಕನ್ನೋಂಥದ್ದು ಅವನ ಅಭಿಪ್ರಾಯವನ್ನು ಅವರು ಒಂದು ಒಮ್ಮತದ ಒಂದು ಅಭಿಪ್ರಾಯವನ್ನು ಕೂಡ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡಿದರು. ಮತ್ತು ನಮ್ಮ ಏನು ಜಿಲ್ಲಾ ಆಸ್ಪತ್ರೆ ಇದೆನೋ ಅದು ಕೋವಿಡ್ ಆಸ್ಪತ್ರೆ, COVID-19 ಸಲುವಾಗಿ ಆಸ್ಪತ್ರೆ ಅಂತೇಳಿ ಆಲ್ರೆಡಿ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನವನ್ನು ತಗೊಂಡು COVID-19 ಅನ್ನೋಂಥ ಆಸ್ಪತ್ರೆಯನ್ನು ಕೂಡ ಇನ್ನು ಮುಂದಿನ ದಿನಗಳು ಮಾಡಬೇಕು. ಅಕಸ್ಮಿತವಾಗಿ ಒಂದು ಕೇಸ್ ಬಂದರೆ ಕೂಡ, ಒಂದು ಕೇಸ್ ಪಾಸಿಟಿವ್ ಕೇಸ್ ಬಂದರೆ ಕೂಡ ಆ ಕ್ಷಣದಿಂದನೇ ಅದು COVID-19 ಆಸ್ಪತ್ರೆ ಆಗಬೇಕು. ಅಲ್ಲಿದ್ದಂಥ ಪೇಷಂಟ್ಗಳೆಲ್ಲರೂ ಕೂಡ ಬೇರೆ ಆಸ್ಪತ್ರೆಗೆ, ಪ್ರೈವೇಟ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ವಿ. ಅದರಲ್ಲಿ 3 ಲೇಯರ್ ಮಾಸ್ಕ್ಗಳಾಗಿರ್ಬೋದು, ಅದೇ ರೀತಿ N95 ಮಾಸ್ಕ್ ಆಗಿರ್ಬೋದು, ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗಳಾಗಿರ್ಬೋದು, ಜೊತೆಲಿ ಸ್ಯಾನಿಟೈಸರ್ಗಳಾಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಬೇಡಿಕೆ ಇರೋ ಕಾರಣ ನಮ್ಮ ಹತ್ತಿರಂಥ ಸ್ಟಾಕು ಆಲ್ರೆಡಿ ನಾವು ಈ ಬುಕ್ಕಲ್ಲಿ ಪ್ರಿಂಟ್ ಕೂಡ ಮಾಡಿದ್ವಿ. ನಂತರ ಇನ್ನೂ ಬೇಡಿಕೆ ಇದೆ ಅನ್ನೋಂಥ ಮಾತು ಹೇಳಿದಂಥ ಟೈಮಲ್ಲಿ ಕೂಡ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಆ ಜೊತೆಲಿ ಆದಷ್ಟು ಶೀಘ್ರದಲ್ಲೇ ಆ ಸ್ಟಾಕ್ ಬಂದ ನಂತರ ಬಿಜಾಪುರ, ಬಾಗಲಕೋಟೆ ಕಳಿಸೋಂಥ ಕೆಲಸ ಕೂಡ ಮಾಡ್ತೀನಿ. ನಮ್ಮ ಯತ್ನಾಳ್ ಸಾಹೇಬರು, ಅದೇ ರೀತಿಯಲ್ಲಿ ನಮ್ಮ ಶಹಾಪುರರು, ಸೋಮನಗೌಡರು, ಅದೇ ರೀತಿಯಲ್ಲಿ ನಮ್ಮ ಪಾಟೀಲ್ MB ಪಾಟೀಲವರು, ಶಿವಾನಂದ ಪಾಟೀಲವರು, ಯಶವಂತರಾಯ್ ಗೌಡ ಅವರು, ಅವರೆಲ್ಲರೂ ಕೂಡ ನಡವಳ್ಳಿಯವರು, ಅವರೆಲ್ಲ ಕೂಡ ಕೇಳಿದೊಂದೇ, ರಾಮ್ಲವರೇ ನಮಗೆ ಇಲ್ಲೊಂದು ಲ್ಯಾಬ್ರೇಟರಿ ಬೇಕು, ಲ್ಯಾಬ್ ಟೆಸ್ಟಿಂಗ್ ಲ್ಯಾಬ್ರೇಟರಿ ಬೇಕು ಅನ್ನೋಂಥದ್ದು ಕೂಡ ಏನು ಒತ್ತಾಯವನ್ನು ಮಾಡಿದ್ರು. ನಾನು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮೊದಲನೇ ಆದ್ಯತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡುವಂಥ ಕೆಲಸ ಮಾಡಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪಾಸಿಬಿಲಿಟಿ ಇಲ್ಲ ಅಂದ್ರಿಗಿನ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತಕ್ಷಣ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅದು ಲ್ಯಾಬ್ರೇಟರಿ ಮಾಡೋ ಸಲುವಾಗಿ ನೀವೊಂದು ಮೇಲು ಮತ್ತು ಕರೆಸ್ಪಾಂಡೆಂಟ್ ಮಾಡೋಂಥ ಕೆಲಸ ಮಾಡಿ. ಇಲ್ಲೊಂದು ಲ್ಯಾಬ್ರೇಟರಿ ಆಗೋದು ಭಾಳಷ್ಟು ಜರೂರು ಇದೆ. ಯಾಕಂದರೆ ಮಹಾರಾಷ್ಟ್ರ ಇದೆ ಈ ಭಾಗದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಇರೋ ಕಾರಣ ಇಲ್ಲೊಂದು ಲ್ಯಾಬ್ರೇಟರಿ ಆಗಬೇಕೆನ್ನೋದು ಒತ್ತಾಯ ಮಾಡಿದಂಥ ಪ್ರಕರಣ ಆದಷ್ಟು ಶೀಘ್ರದಲ್ಲೇ ಒಂದು ಲ್ಯಾಬ್ರೇಟರಿಯನ್ನು ಮಾಡಬೇಕನ್ನೋಂಥದ್ದು ವಿಚಾರವನ್ನು ಕೂಡ ಪ್ರಸ್ತಾವನೆ ನಾನು ಫಾರ್ವರ್ಡ್ ಮಾಡಿ ಶೀಘ್ರದಲ್ಲೇ ಒಂದು ಲ್ಯಾಬ್ರೇಟರಿಯನ್ನು ಮಾಡುವಂಥ ವ್ಯವಸ್ಥೆ ಬಗ್ಗೆ ಕೂಡ ಒಂದು ಅಂತಿಮವಾದಂಥ ತೀರ್ಮಾನವನ್ನು ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಈ COVID-19 ವಿಚಾರದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಪ್ರವಾಸ ಮಾಡ್ತಾಯಿದ್ದೀನಿ, ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಲಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಈ COVID-19 ಬಂದ ತಕ್ಷಣವೇ, ಈ ಕೊರೋನಾ ವೈರಸ್ ಬಂದ ತಕ್ಷಣ ಸಾಯ್ತೀನಿ ಅನ್ನೋಂಥ ಭಯ ಏನಿತ್ತನೋ ಅವನು ಸಾಯಲ್ಲ. ದಯವಿಟ್ಟು ನೀವು ಕಾನ್ಫಿಡೆನ್ಸನ್ನು ಕಳ್ಕೋಬಾರ್ದು. ಸರ್ಕಾರ ನಿಮ್ಮ ಜೊತೆಲಿದೆ, ನಾವೆಲ್ಲ ಕೂಡ ಜನಪ್ರತಿನಿಧಿಗಳು ನಿಮ್ಮ ಜೊತೆಲಿದ್ದೀವಿ, ನೀವು ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬ ಸಲುವಾಗಿ ಎಲ್ಲ ಜಿಲ್ಲೆಗೆ ಅಡ್ಡಾಡ್ತಾಯಿದ್ದೀನಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಏನಂದರೆ ನೀವೇನು ಕೊಡೋಕೆ ಹೋಗಬೇಡಿ.
ನಾವು ಏನು ಸಹಕಾರವನ್ನು ಕೊಡೋಕೆ ಹೋಗ್ಬೇಡ್ರಿ. ದಯವಿಟ್ಟು 21 ದಿನಗಳ ಕಾಲ ನಿಮ್ಮ ಮನೆಯಿಂದ ನೀವು ಹೊರಗಡೆ ಬರಬಾರ್ದು. ಅದೊಂದೇ ಸಹಕಾರವನ್ನು ಕೊಡ್ರಿ. ಈ ವೈರಸ್ ಬಗ್ಗೆ ಸಾಕಷ್ಟು ನಾವು ಇನ್ನು ಸರ್ಕಾರಗಳು ಏನು ಕ್ರಮಗಳನ್ನು ತಗೋಬೇಕೋ, ಜೊತೆಲಿ ನಾವು ಜನಪ್ರತಿನಿಧಿಗಳು ಶಾಸಕರೇನು ಕ್ರಮಗಳನ್ನು ತಗೊಂಡು ಯಾವ ರೀತಿಯಲ್ಲಿ ಇದನ್ನು ಸರಿಪಡಿಸೋಂಥ ಕೆಲಸ, ಈ ಕೊರೋನಾ ವೈರಸ್ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ತೊಗೊಳ್ಬೇಕು, ಅದೆಲ್ಲ ತೊಗೊಳ್ಳೋಂಥ ಕೆಲಸ ಮಾಡ್ತೀನಿ. ದಯವಿಟ್ಟು 80% ಪಬ್ಲಿಕ್ ಸಹಕಾರವನ್ನು ಕೊಡ್ತಾಯಿದ್ದೀರಾ, 20% ಪಬ್ಲಿಕ್ ಇನ್ನು ಬೀದಿಯಲ್ಲಿ ರೋಡಲ್ಲಿ ಅಡ್ಡಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ಮನೇಲಿ ಅವ್ರು ಇರ್ರಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಭಾಳಷ್ಟು ಮಂದಿ ದಾನಿಗಳು ನೋಡ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟಿ ದಾನವನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು ಹಣ ದಾನ ಮಾಡ್ತಾಯಿದ್ದಾರೆ, ಹಣವನ್ನು ಸಹಕಾರವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಕೂಡ ಮುಖ್ಯಮಂತ್ರಿ ಪರಿಹಾರ ನಿಧಿಗೋಸ್ಕರ ಹಣವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಯಾರನ್ನ ಇದ್ದಂಥ ಶ್ರೀಮಂತರು ಇವತ್ತು ಇಂಥ ದಿನ ಬಂದಿದೆ, ನಮ್ಗೆ ಇಂಥ ದಿನ ಬಂದಿದೆ ಅಂತೇಳಿ ನಾವು ಯಾರು ಕೂಡ ನಾವು ಜೀವನದಲ್ಲಿ ಅಂದ್ಕೊಂಡಿದ್ದಿಲ್ಲ. ಇವತ್ತು ರೋಡ್ಗಳಲ್ಲಿ ಯಾರಿಲ್ಲ, ಇಂಥ ಸಂದರ್ಭದಲ್ಲಿ ಯಾರು ಶ್ರೀಮಂತರಿದ್ದರು ಅವ್ರಿಗೆ ದಾನವನ್ನು ಮಾಡೋಂಥ ದಿನ ಇವತ್ತು ನಮಗೆ ಕೂಡಿ ಬಂದಿರೋ ಕಾರಣ ದಯವಿಟ್ಟು ಇದ್ದಂಥ ಶ್ರೀಮಂತರು ಇವತ್ತು ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ದಾನವನ್ನು ಕೊಡೋಂಥ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಎಷ್ಟೆಷ್ಟಾದರೆ ಅಷ್ಟು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಏನು ಇಷ್ಟೇ ಕೊಡಬೇಕನ್ನೋದೇನು ರೂಲ್ ಏನಿಲ್ಲ. ನಿಮ್ಮ ಶ್ರೀಮಂತರು ದೊಡ್ಡ ಮೊತ್ತದಲ್ಲಿ ಸಹಾಯ ಮಾಡಿ, ಬಡವರು ಯಾರಿದ್ದಾರೋ ಸಣ್ಣ ಮೊತ್ತದಲ್ಲಾಗಲಿ ಸಹಾಯ ಮಾಡಿ ಇದನ್ನು ನಾವು ಇದರಿಂದ ಪಾರಾಗಬೇಕು ಅಂತೇಳಿ ತಮ್ಮೆಲ್ಲರ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ. ನೋಡ್ರಿ, ನಾನು ಈ ಸೆಷನ್ದಲ್ಲಿ ನಮ್ಮ ಯತ್ನಾಳ್ ಸಾಹೇಬರು ಅವರೆಲ್ಲ ಕೂಡ ಈ ಎಲ್ಲ ಶಾಸಕರಿದ್ದರು, ಅವ್ರು ಕೇಳಿದ್ದಿಷ್ಟೇ, ರಾಮ್ಲು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಎಲ್ಲ ಕಡೆ ಆಗಬೇಕು. ನಾನು ಅವ್ರಿಗೆ 3 ತಿಂಗಳು ಟೈಮ್ ಕೇಳಿದ್ದೀನಿ. ಇಡೀ ರಾಜ್ಯದಲ್ಲಿದ್ದಂಥ ಡಾಕ್ಟ್ರುಗಳನ್ನು ಕೊರತೆ, ಸುಮಾರು 2,000 ಮಂದಿ ಡಾಕ್ಟ್ರುಗಳು ಕೊರತೆ ಇದೆ. ಆ 2,000 ಮಂದಿ ಡಾಕ್ಟ್ರುಗಳನ್ನು ಕೇವಲ 3 ತಿಂಗಳ ಒಳಗಡೆ, ನಾನು ಆಲ್ರೆಡಿ ಸೆಷನ್ನಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, 3 ತಿಂಗಳ ಒಳಗಡೆ ಇಡೀ ರಾಜ್ಯದಲ್ಲಿ ಡಾಕ್ಟ್ರುಗಳು ಕೊರತೆ ಇಲ್ಲಾರ್ದಂತೆ ನೋಡ್ಕೊತೀನಿ. ಯಾಕಂದರೆ ಇಲ್ಲಿ 3 ಕಡೆ 3 ಥರ ಅಪಾಯಿಂಟ್ಮೆಂಟ್ ಆಗಿದ್ದಾವೆ. ಕೆಲವೊಂದು ಏನು ಈ ನರ್ಸ್ಗಳ ಅಪಾಯಿಂಟ್ಮೆಂಟಲ್ಲಿ ಡಾಕ್ಟ್ರು ಈ ಜಿಲ್ಲಾಧಿಕಾರಿಗಳು ನೇಮಕಾತಿ ಮಾಡಿದಾರ, NHMದಲ್ಲಿ ಕೆಲವು ಮಂದಿ ನೇಮಕಾತಿ ಆಗಿದಾರ, ಸ್ಟೇಟ್ ಸೆಕ್ಟರ್ದಲ್ಲಿ ಕೂಡ ಕೆಲವು ಮಂದಿ ನೇಮಕಾತಿ ಆಗಿದಾರ. ಇವರೆಲ್ಲರಿಗೂ ಡಿಫ್ರೆನ್ಸ್ ಆಫ್ ವೇರಿಯೇಷನ್ ಅಂದರೆ ಸಾಕಷ್ಟು ವೇರಿಯೇಷನ್ ಇರೋ ಕಾರಣ ಕೆಲವೊಂದು ಕಡೆ ತಡ ಆಗ್ತದೆ. ನನ್ನ ಗಮನಕ್ಕೂ ಬಂದಿದೆ. ಇನ್ನು ಮುಂದೆ ಯಾಕಂದರೆ ಸಂಬಳ ಕೊಡುವಂತ ವಿಷಯದಲ್ಲಿ ಒಂದು ತಿಂಗಳ ಸಂಬಳ ಇಲ್ಲ ಅಂದ್ರೆ ಏನಾಗುತ್ತೆ? ನಗರದ ಪ್ರದೇಶ ವಾಸ ಮಾಡಿ ಇಲ್ಲ, ಸದ್ಯಕ್ಕೆ ನಮ್ದು ಯಾವುದೇ ತೊಂದರೆ ಇದೆ. 3 ತಿಂಗಳಿಂದ ಆಗಿಲ್ಲ ಅಂತ, 3 ರಿಂದ 5 ತಿಂಗಳಿಂದ ಆಗಿಲ್ಲ ಅಂತ ಹಂಗೇನೇನಿದೆ ಡಿಒಚರೆ ನಮಗೇನು ಪೇಮೆಂಟ್ ಇದು ಪ್ರಾಬ್ಲಮ್ ಆಗಿದೆ, ಹಂಗೆ ಹೇಳ್ರಲ್ಲ, ಹಂಗೆ ಬಾಯ್ ಮಾಡಿ, ಹಂಗೆ ಅಲ್ಲಿಂದನೇ ಹೇಳ್ರಿ ಡಿಒಚರೆ. ನಮಗೆ ಏನೋ ನರ್ಸ್ಗಳದು 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಎಲ್ಲ ಸಿಬ್ಬಂದಿಗಳು ವರ್ಕ್ ಸಂಬಳ ಆಗಿದೆ ಸರ್. 03 ಹೆಡ್ ಸೆಂಟ್ರಲ್ ಫೆಬ್ರವರಿ ಆಗಬೇಕು ಸರ್, ಜನವರಿ ಆಗಬೇಕು ಸರ್. ಅದು ಖಂಡಿತವಾಗಿ ಇವೆಲ್ಲ ಕೂಡ ವಾರ್ ಡಿಕ್ಲರೇಷನ್ ಆಗಿದೆ. ಇವತ್ತು ಕೆಲಸ ಮಾಡ್ತಾ ಇರುವಂಥ ಡಾಕ್ಟ್ರುಗಳು, ನರ್ಸ್ಗಳು ಎಲ್ಲ ಕೂಡ ಪಾಪ ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ದಯವಿಟ್ಟು ಅವ್ರಿಗೇನು 03 ಹೆಡ್ಡಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಪಗಾರ ಆಗಬೇಕಾಯ್ತು ತಕ್ಷಣ ಅದು ನಾನು ಬೆಂಗಳೂರು ಹೋದ ತಕ್ಷಣ ಅದು ಬಿಡುಗಡೆ ಮಾಡೋಂಥ ಕೆಲಸಗಳು ಮಾಡ್ತೀನಿ. ಬಳ್ಳಾರಿಯಲ್ಲಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಟೋಟಲ್ ಆಗಿ 6 ಲ್ಯಾಬ್ಗಳು, 7 ಲ್ಯಾಬ್ಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಫುಲ್ ಫ್ಲೆಡ್ಜರ್ ಆಗಿ ನಡೀತಾ ಇದ್ದಾವೆ. ಇನ್ನು ಕೆಲವೊಂದು ಮಾಡಬೇಕಾಗಿದೆ, ಅದ್ರ ಬಗ್ಗೆ ಕೂಡ ಆದಷ್ಟು ಶೀಘ್ರದಲ್ಲೇ ನಿರ್ಧಾರವನ್ನು ತಗೊಳ್ತೀನಿ. ಅಲ್ಲ, ನಾನು ಯಾವುದು ಕೂಡ ಭರವಸೆಯನ್ನು ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇವತ್ತೇ ನಾನು ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ನಮ್ಮ ಶಾಸಕರು ಸಲಹೆ ಕೊಟ್ಟ ನಂತರ ಇವತ್ತು ಪ್ರಾಸೆಸ್ ಪ್ರಾರಂಭ ಮಾಡಿರಿ. ಫಸ್ಟ್ ಪ್ರಯಾರಿಟಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲು, ಸೆಕೆಂಡ್ ಪ್ರಯಾರಿಟಿ ಪ್ರೈವೇಟ್ ಹಾಸ್ಪಿಟಲ್, ಅದು ಮೆಡಿಕಲ್ ಕಾಲೇಜ್. ಅಲ್ಲ, ಯಾಕಂದರೆ ಇಲ್ಲಿ ತನಕ ಆಗಿದೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಔಷಧ ಇಲ್ಲ. ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ಇದೆ ಸರ್. ಎವ್ರಿಬಡಿ ಡಿಫ್ರೆಂಟ್ ಇಮ್ಯುನಿಟಿ ಪವರ್, ಅದು ಬೇರೆ ಬೇರೆ ಕೊಡ್ತಾ ಇದ್ದಾರೆ.
ಅದು ಡಿಸ್ಕ್ಲೋಸ್ ಮಾಡೋದೇನು ಬೇಕಾಗಿಲ್ಲ ನಿಮ್ಗೆ. ಇಲ್ಲ ಯಾಕಂದರೆ ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್, ನನಗೆ ಅರ್ಥ ಆಗ್ತಾ ಇದೆ. ಆದರೆ ನಾನು ಕೂಡ ಇವತ್ತು ನಮ್ಮ ಕಡೆ ಕೂಡ ಭಾಳಷ್ಟು ಮಂದಿ ಬೇರೆ ರಾಜ್ಯದವ್ರು ಸಿಗಾಕೊಂಡಂಥ ಟೈಮಲ್ಲಿ ಕೂಡ ಅವರು ಕೂಡ ಯಾವುದೇ ತ್ರಾಸಿಲ್ಲಾರ್ದನ್ನು ನೋಡ್ಕೊತಾ ಇದ್ದೀವಿ. ಬೇರೆ ರಾಜ್ಯದಲ್ಲಿ ನಮ್ಮ ಕರ್ನಾಟಕದವರು ಸಿಗಾಕೊಂಡಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಲಿ ಚೀಫ್ ಸೆಕ್ರೆಟರಿಗಳ ಜೊತೆಲಿ ಸತತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿ ನಾಳೆ ಪ್ರೈಮ್ ಮಿನಿಸ್ಟರ್ದು ಕೂಡ ವಿಡಿಯೋ ಕಾನ್ಫರೆನ್ಸ್ ಇದೆ, ನಾಳೆ ಸಿ ಎಂಗಳ ಜೊತೆಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಸರ್ಕಾರ ತಗೊಂತದ್ದು. ಇಲ್ಲ, ಐ ವಿಲ್ ಟೇಕ್. और खबरों के लिए देखते रहिए बी न्यूज़ नेशन।